ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬ್ರಹ್ಮನ ಜನನ ವಿಷ್ಣುವಿನ ನಾಭಿ ಕಮಲದಿಂದ ಆಗುವಂಥದ್ದು. ಸೊ ಬ್ರಹ್ಮನಿಗೆ 4 ವೇದಗಳ ಜ್ಞಾನ ವಿಷ್ಣುವಿನಿಂದ ಪ್ರಾಪ್ತಿಯಾಗುತ್ತದೆ. ಸೊ 4 ವೇದಗಳ ಜ್ಞಾನವನ್ನು ಬ್ರಹ್ಮನಿಗೆ ಕೊಟ್ಟವರು ಯಾರು? ವಿಷ್ಣು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಆಪೋಹನಂಶ್ಚ ವೇದೇಶ್ಚ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಭಗವಂತ ಹೇಳ್ತಾರೆ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ನಾನು ಎಲ್ಲರ ಹೃದಯದಲ್ಲಿ ಇರುತ್ತೇನೆ. ಸ್ಮರಣೆ, ಜ್ಞಾನ, ಮರೆವು ಎಲ್ಲವನ್ನ ನಾನು ಕೊಡುತ್ತೇನೆ. ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದಗಳನ್ನು ರಚಿಸಿದವನು ನಾನು, ವೇದಗಳನ್ನು ತಿಳಿಯುವ ಉದ್ದೇಶ ಕೂಡ ನನ್ನನ್ನು ತಿಳಿಯುವುದೇ ಆಗಿದೆ ಅಂತೇಳಿ. ಸೊ ವೇದಗಳನ್ನು ರಚಿಸಿದವರು ಭಗವಂತ, ವೇದಗಳನ್ನು ತಿಳಿಯುವ ಉದ್ದೇಶ ಕೂಡ ಭಗವಂತನನ್ನ ತಿಳಿಯುವುದೇ ಆಗಿದೆ. ಸೊ ವೇದಗಳನ್ನು ಬಲ್ಲವರು ಕೂಡ ಭಗವಂತನೇ. ಸೊ ಹೀಗೆ ಎಲ್ಲಾ ಜ್ಞಾನಗಳನ್ನು ಹೊಂದಿರುವವರು ಭಗವಂತ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಭಗವಂತ ಹೇಳ್ತಾರೆ, ನಾನು ಪ್ರತಿಯೊಂದು ಜೀವಿಯನ್ನ ಬಲ್ಲೆ, ಭೂತ ಭವಿಷ್ಯ ವರ್ತಮಾನವನ್ನ ಬಲ್ಲೆ, ಪ್ರತಿಯೊಂದು ಜೀವಿಯ ಭೂತ ಭವಿಷ್ಯ ವರ್ತಮಾನವನ್ನು ಬಲ್ಲೆ ನಾನು ಅರ್ಜುನ ಅಂತ ಭಗವಂತ ಹೇಳ್ತಾರೆ. ಬಹುನಿಮೆ ವ್ಯತಿತಾನಿ ಜನ್ಮಾನಿ ತವಚ ಅರ್ಜುನ. ಅರ್ಜುನ, ನೀನು ಅನೇಕ ಜನ್ಮಗಳನ್ನು ಪಡೆದಿದ್ದೀಯಾ, ನಾನು ಅನೇಕ ಬಾರಿ ಇಲ್ಲಿ ಅವತರಿಸಿದ್ದೇನೆ, ನಿನಗೆ ಯಾವುದರ ನೆನಪು ಇಲ್ಲ, ನನಗೆ ಎಲ್ಲದರ ನೆನಪಿದೆ. ಯಾಕೆಂದ್ರೆ ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ನಾನು ಇರುತ್ತೇನೆ. ಪ್ರತಿಯೊಂದು ಜೀವಿಯನ್ನು ಬಲ್ಲೆ ಅರ್ಜುನ, ನಾನು ನಿನ್ನನ್ನು ಬಲ್ಲೆ, ನಿನ್ನ ಭೂತ ಭವಿಷ್ಯ ವರ್ತಮಾನವನ್ನು ಬಲ್ಲೆ, ಪ್ರತಿಯೊಂದು ಜೀವಿಯ ಭೂತ ಭವಿಷ್ಯ ವರ್ತಮಾನವನ್ನು ಬಲ್ಲೆ ಅರ್ಜುನ ನಾನು. ಆದ್ರಿಂದ ನಾನು ಯಾವಾಗ ಇದನ್ನು ಸೂರ್ಯದೇವನಿಗೆ ಬೋಧಿಸಿದೆ, ಈ ಭಗವದ್ಗೀತೆಯ ಜ್ಞಾನವನ್ನ ಅನ್ನೋದನ್ನ ಕೂಡ ನಾನು ಬಲ್ಲೆ, ಲಕ್ಷಾಂತರ ವರ್ಷಗಳ ಹಿಂದೆ ನಾನು ಬೋಧಿಸಿದೆ. ಸೊ ನಾನು ಎಲ್ಲರನ್ನ ಬಲ್ಲೆ, ಎಲ್ಲಾ ಜ್ಞಾನ ನನಗೆ ಇದೆ, ಪ್ರತಿಯೊಂದು ಜ್ಞಾನ ನನಗಿದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಹೀಗೆ ಸಂಪೂರ್ಣ ಪ್ರಮಾಣದಲ್ಲಿ ಜ್ಞಾನವನ್ನ ಹೊಂದಿರುವವರು ಶ್ರೀಕೃಷ್ಣ. ಇನ್ನು ಸಂಪೂರ್ಣ ಶಕ್ತಿ. ಸೊ ಸಂಪೂರ್ಣ ಶಕ್ತಿ ಹೇಗೆ ಅಂದ್ರೆ, ಈಗ ಕೃಷ್ಣ ಇಲ್ಲಿ ಅವರು ವೃಂದಾವನದಲ್ಲಿ ಅವತರಿಸುವುದಕ್ಕಿಂತ ಮುಂಚೆ ಕೂಡ ಅವರು ಕೃಷ್ಣನಾಗಿ ಯಾವಾಗಲೂ ತಮ್ಮ ಲೋಕದಲ್ಲಿ ಅವರು ಇದ್ದೇ ಇರುತ್ತಾರೆ. ಆಧ್ಯಾತ್ಮಿಕ ಲೋಕದಲ್ಲಿ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ ಗೋವಿಂದ ಸರ್ವಕಾರಣ ಕಾರಣಂ. ಬ್ರಹ್ಮ ಸಂಹಿತೆಯಲ್ಲಿ ಈ ಥರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಅನಾದಿರಾದಿರ ಗೋವಿಂದ ಸರ್ವ ಕಾರಣ ಕಾರಣಂ. ಎಲ್ಲ ಕಾರಣಗಳ ಕಾರಣ ನೀನು ಕೃಷ್ಣ ಅಂತೇಳಿ. ಸೊ ಅವರು ಯಾವಾಗಲೂ ತಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ಅವರು ಇದ್ದೇ ಇರುತ್ತಾರೆ ಭಗವಂತನಾಗಿ. ಆದರೆ ಅವರು ದ್ವಾಪರ ಯುಗದಲ್ಲಿ ಅವತರಿಸಿದಾಗ ವೃಂದಾವನದಲ್ಲಿ ಅವರು ತಮ್ಮ ಶಕ್ತಿಯನ್ನ ಅವರು ಪ್ರದರ್ಶಿಸಿದ್ರು ಅಲ್ವಾ, ಹಲವಾರು ರೀತಿಯಲ್ಲಿ. 6 ದಿವಸದ ಬಾಲಕ ಪೂತನಳನ್ನ ವಧೆ ಮಾಡೋದ್ರ ಮೂಲಕ ಅವರು ತಾವು ದೇವೋತ್ತಮ ಪರಮಪುರುಷ ಅನ್ನೋದನ್ನ ಸಾಬೀತುಪಡಿಸಿದ್ರು. ಕಂಸ ಕಳಿಸ್ತಾ ಇದ್ದಂತಹ ಹಲವಾರು ಅಸುರರನ್ನ ಟಾಯ್ಸ್ ಜೊತೆ, ಆಟಿಕೆ ಜೊತೆ ಮಕ್ಕಳು ಆಟ ಆಡೋ ಥರ ಅವರು ಎಲ್ಲರ ಸಂಹಾರವನ್ನ ಮಾಡಿದ್ರು. 7 ವರ್ಷದ ಬಾಲಕನಾಗಿದ್ದಾಗ ತನ್ನ ಎಡಗೈಯ ಕಿರು ಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನ ಕೈಯಲ್ಲಿ ಎತ್ತುವುದರ ಮೂಲಕ 7 ದಿವಸ 7 ರಾತ್ರಿಗಳ ಕಾಲ. ಗೋವರ್ಧನಗಿರಿ ಈಗ ನಾವು ಕಾಣ್ತಾ ಇರುವಂಥದ್ದು ಸ್ವಲ್ಪ ಚಿಕ್ಕದಾಗಿದೆ, ಆವಾಗ ಇನ್ನೂ ದೊಡ್ಡದಾಗಿತ್ತು ಅದು. ಸೊ ಅದನ್ನ ಕಿರು ಬೆರಳಿನಲ್ಲಿ ಎತ್ತುವುದರ ಮೂಲಕ ಸಂಪೂರ್ಣ ಶಕ್ತಿಯ ಪ್ರದರ್ಶನವನ್ನ ಶ್ರೀಕೃಷ್ಣ ಪ್ರದರ್ಶಿಸಿದ್ರು ಅಲ್ವಾ. ಅದಾದ್ಮೇಲೆ ಹೇಗೆ ಕಳಿಂಗ ಮರ್ದನವನ್ನ ಮಾಡಿದ್ರು. ತಮ್ಮ ಗುರುವಿನ ಪುತ್ರನನ್ನ, ಸತ್ತಿರುವಂಥ ಗುರುವಿನ ಪುತ್ರನನ್ನ ಮತ್ತೆ ಮರಳಿ ಬದುಕಿಸಿ ತರುವುದರ ಮೂಲಕ ತಾನು ದೇವೋತ್ತಮ ಪರಮಪುರುಷ ಅನ್ನೋದನ್ನ ತೋರಿಸಿದ್ರು. ಸೂರ್ಯನನ್ನ ತಡೆ ಹಿಡಿಯೋದ್ರ ಮೂಲಕ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತಾನು ಭಗವಂತ ಅನ್ನೋದನ್ನ ಸಾಬೀತುಪಡಿಸಿದ್ರು. ಹೀಗೆ ಹಲವಾರು ರೀತಿಯಲ್ಲಿ ತಮ್ಮ ಶಕ್ತಿಯ ಪ್ರದರ್ಶನವನ್ನ ಮಾಡಿದ್ರು. ತಾಯಿಗೆ ಬಾಯಿಯಲ್ಲಿ ಜಗವನ್ನು ತೋರುವುದರ ಮೂಲಕ ಮಾತೆ ಯಶೋದೆಗೆ ತಾನು ದೇವೋತ್ತಮ ಪರಮಪುರುಷ ಅನ್ನೋದನ್ನ ಸಾಬೀತುಪಡಿಸಿದ್ರು. ತಮ್ಮ ಶಕ್ತಿಯನ್ನ ಅವರು ಪ್ರದರ್ಶಿಸಿದ್ರು. ಅಷ್ಟೆಲ್ಲ ಯಾಕೆ, ಭಗವಂತನ ವಿಸ್ತರಣೆಯಾಗಿರುವಂಥ ಅನಂತ ಶೇಷ ತನ್ನ ಹೆಡೆಯಲ್ಲಿ ಬ್ರಹ್ಮಾಂಡವನ್ನ ಎತ್ತಿ ಹಿಡಿದಿದೆಯಂತೆ. ಸೊ ಶಕ್ತಿಗೆ ಇನ್ನೇನು ಉದಾಹರಣೆಯನ್ನ ಕೊಡ್ಬೋದು ಅಲ್ವಾ, ಇದೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಸೊ ಸಂಪೂರ್ಣ ಪ್ರಮಾಣದಲ್ಲಿ ಶಕ್ತಿಯನ್ನ ಹೊಂದಿರುವವರು ಭಗವಂತ. ಅವರ ಇಚ್ಛೆ ಮಾತ್ರದಿಂದಲೇ ಸೃಷ್ಟಿಯಾಗುತ್ತದೆ, ಲಯವಾಗುತ್ತದೆ. ಅನೇಕ ಕೋಟಿ ಬ್ರಹ್ಮಾಂಡಗಳು ಅವರಿಂದ ಹೊರಸೂಸುತ್ತದೆ, ಮಹಾವಿಷ್ಣುವಿನ ಒಂದು ರೋಮಕೂಪದಿಂದ ಅಂತ ಹೇಳಲಾಗುತ್ತದೆ.
ಸೊ ಸಂಪೂರ್ಣ ಪ್ರಮಾಣದಲ್ಲಿ ಶಕ್ತಿಯನ್ನ ಹೊಂದಿರುವವರು ಭಗವಂತ. ಇನ್ನು ಐಶ್ವರ್ಯ, ಹೇಗೆ ಐಶ್ವರ್ಯವನ್ನ ಹೊಂದಿದ್ದಾರೆ ಭಗವಂತ ಅನ್ನೋದನ್ನ ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ನಮಗೆ ಐಶ್ವರ್ಯ ಪ್ರಾಪ್ತಿ ಆಗ್ಬೇಕಂತಿದ್ರೆ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ತೇವೆ. ಸೊ ಅಂತಹ ಸಹಸ್ರ ಲಕ್ಷ್ಮಿಯರು ಕೃಷ್ಣನ ಸೇವೆಗೆ ಕಾತರರಾಗಿ ನಿಂತಿದ್ದಾರಂತೆ ಅಲ್ಲಿ ಅಂತ ಬ್ರಹ್ಮ ಸಂಹಿತದಲ್ಲಿ ಹೇಳಲಾಗಿದೆ. ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಅಂಥೇಳಿ. ಸೊ ನಾವು ಹೇಳ್ತೀವಿ ಕೋಟ್ಯಾಧಿಪತಿ, ಆ ಪತಿ ಈ ಪತಿ ಅಂತ. ಕೃಷ್ಣ ಲಕ್ಷ್ಮೀಪತಿ. ಕೃಷ್ಣನಿಗೆ ಯಾವ ಐಶ್ವರ್ಯದ ಕೊರತೆ? ಎಲ್ಲ ಐಶ್ವರ್ಯಗಳು ಕೃಷ್ಣನ ಬಳಿ ಇದೆ. ಲಕ್ಷ್ಮಿಯ ಪತಿ ಆಗಿರೋದ್ರಿಂದ ಸಂಪೂರ್ಣ ಪ್ರಮಾಣದಲ್ಲಿ ಐಶ್ವರ್ಯವನ್ನ ಹೊಂದಿರುವವರು. ಇನ್ನು ಕೀರ್ತಿ. ಸೊ ಕೀರ್ತಿ ಕೂಡ, ಈಗ ನಾವು ಏನಾದರೂ ಮಾಡಿದ್ರೆ, ಈಗ ನಾವು ಕದ್ರೆ ನಮಗೆ ಶಿಕ್ಷೆ ಆಗುತ್ತೆ. ಆದರೆ ಕೃಷ್ಣ ಬೆಣ್ಣೆಯನ್ನು ಕದ್ರೆ ಕೃಷ್ಣನಿಗೆ ಅದು ಕೀರ್ತಿ ಆಗುತ್ತದೆ ಅಲ್ವಾ? ಸೊ ಅದನ್ನು ನಾವು ಹಾಡ್ತೀವಿ, ಗುಣಗಾನ ಮಾಡುತ್ತೀವಿ ಕೃಷ್ಣನ. ಸೊ ಕೃಷ್ಣ ಬೆಣ್ಣೆ ಕದಿಯೋದಕ್ಕೂ ಒಂದು ಕಾರಣ ಇದೆ. ಅದೇನನ್ನೋದನ್ನ ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಕೃಷ್ಣ ಏನೇ ಮಾಡಿದ್ರು ಅದು ಲೀಲೆಯಾಗುತ್ತದೆ, ಕೀರ್ತಿ. ಸೊ ಕೃಷ್ಣನ ಕೀರ್ತಿಯನ್ನ ಹಾಡಿ ಹೊಗಳಿ ಹೊಟ್ಟೆ ಹೊರ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಸೊ ಶ್ರೀಮದ್ ಭಾಗವತಂ ಸಪ್ತಾಹ ಅಂತ ಮಾಡ್ತಾರೆ, 7 ದಿವಸಗಳ ಕಾಲ ಹರಿಕತೆ ಶ್ರೀಮದ್ ಭಾಗವತಂ ಸಪ್ತಾಹ. ಉತ್ತರ ಭಾರತದಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಇದರಿಂದ ತಮ್ಮ ಜೀವನಾಧಾರವನ್ನ ಮಾಡಿಕೊಂಡವರು ಕೂಡ ಇದ್ದಾರೆ. ಕೃಷ್ಣನ ಕೀರ್ತಿಯನ್ನ ಹಾಡಿ ಪುರಂದರದಾಸರು, ಕನಕದಾಸರು ಕೃಷ್ಣನ ಕೀರ್ತಿಯನ್ನ ಹಾಡಿ ಸಾವಿರಾರು ತಮ್ಮ ಅಂದ್ರೆ ಕೃತಿಗಳನ್ನ ರಚಿಸಿದ್ದಾರೆ. ಸೊ ಕೃಷ್ಣನ ಕೀರ್ತಿಯನ್ನ ಹಾಡಿ, ಅಂದ್ರೆ ಕೃಷ್ಣನ ಕೀರ್ತಿ ಅಷ್ಟು ಅಂದ್ರೆ ಸಂಪೂರ್ಣ ಕೀರ್ತಿಯನ್ನ ಹೊಂದಿರುವವರು. ಇನ್ನು ಸಂಪೂರ್ಣ ತ್ಯಾಗ. ಸೊ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೀಯ ಜ್ಞಾನ ವೈರಾಗ್ಯಶ್ಚೈವ. ಸೊ ಸಂಪೂರ್ಣ ತ್ಯಾಗ, ವೈರಾಗ್ಯದ ಪ್ರದರ್ಶನ. 12 ವರ್ಷಗಳ ಕಾಲ ವೃಂದಾವನದಲ್ಲಿ ಇದ್ದಂತಹ ಕೃಷ್ಣ ತನಗೋಸ್ಕರ ಈಗ ತನ್ನನ್ನ ಕರೆದುಕೊಂಡು ಹೋಗ್ಲಿಕ್ಕೆ, ಮಥುರಾಗೆ ಕರೆದುಕೊಂಡು ಹೋಗ್ಲಿಕ್ಕೆ ಅಕ್ರೂರ ಬಂದಾಗ ತನಗೋಸ್ಕರ ಪ್ರಾಣವನ್ನ ಕೊಡೋದಕ್ಕೆ ಸಿದ್ಧರಾಗಿರುವಂತಹ ಗೋಪಿಯರನ್ನ, ಗೋಪ ಬಾಲರನ್ನ, ಮಾತೆ ಯಶೋದೆ, ನಂದ ಮಹಾರಾಜ ಎಲ್ಲರನ್ನ ಬಿಟ್ಟು ವೃಂದಾವನವನ್ನ ತ್ಯಜಿಸಿ ಹೋಗಿರುವಂಥ ಕೃಷ್ಣ ಮತ್ತೆ ಮರಳಿ ವೃಂದಾವನಕ್ಕೆ ಬರುವುದಿಲ್ಲ. ಸಂಪೂರ್ಣ ತ್ಯಾಗದ ಪ್ರದರ್ಶನ. ಸೊ ಕೃಷ್ಣನಿಗೆ ಯಾರ ಅವಶ್ಯಕತೆ ಇಲ್ಲ. ಆತ್ಮ ರಾಮಕೃಷ್ಣ. ಸೊ ಎಲ್ಲರೂ ಅಂದ್ರೆ ಕೃಷ್ಣ ಬೇರೆಯವರಿಗೆ, ತನ್ನ ಭಕ್ತರಿಗೆ ಸಂತೋಷ ಕೊಡೋದಕ್ಕೋಸ್ಕರ ಅವ್ರು ಲೀಲೆಯನ್ನ ಮಾಡ್ತಾರೆ ಹೊರತು ಅವರಿಗೆ ಯಾರಿಂದನೂ ಸಂತೋಷ ಅವರಿಗೆ ಸಿಗ್ಬೇಕಾಗಿಲ್ಲ. ಸೊ ಸಂಪೂರ್ಣ ತ್ಯಾಗದ ಪ್ರದರ್ಶನವನ್ನ ಕೃಷ್ಣ ಮಾಡಿದ್ರು. ಅದಲ್ಲದೆ ಕೃಷ್ಣ ರಾಮನಾಗಿ ಬಂದಾಗ ತ್ರೇತಾಯುಗದಲ್ಲಿ ಇನ್ನೇನು ನಾಳೆ ಪಟ್ಟಾಭಿಷೇಕ ನಡೆಯಬೇಕು ಅನ್ನುವಷ್ಟರಲ್ಲೇ ದಶರಥ ಮಹಾರಾಜ ತನ್ನ ಪುತ್ರ ರಾಮನನ್ನ, ಶ್ರೀರಾಮಚಂದ್ರನನ್ನ ಕರೆದು ಹೇಳ್ತಾರೆ, ನಿನ್ನ ಮಾತೆಗೆ ಕೈಕೇಯಿಗೆ ನಾನು ಕೊಟ್ಟಿರುವ ಮಾತಿನ ಪ್ರಕಾರ ನೀನು ಕಾಡಿಗೆ ಹೋಗಬೇಕಂತೆ ಅಂತ ಹೇಳಿದಾಗ ಅಷ್ಟೇ ತಾನೇ ಅಂದ್ಕೊಂಡು ಎಲ್ಲವನ್ನ ತ್ಯಜಿಸಿ ಕಾವಿ ಬಟ್ಟೆಯನ್ನು ಧರಿಸಿ ಖುಷಿಯಿಂದ ಕಾಡಿಗೆ ಹೋಗ್ತಾರೆ ಶ್ರೀರಾಮ. ಸಂಪೂರ್ಣ ತ್ಯಾಗದ ಪ್ರದರ್ಶನವನ್ನ ಮಾಡಿದ್ರು ಅಲ್ವಾ? ಹೀಗೆ ಈ ಎಲ್ಲ ರೀತಿಯಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಒಬ್ರಿಗೆ ಇದೆ ಅಂತ ಇದ್ರೆ ಅವರು ಭಗವಂತ ಅಂತ ಹೇಳಲಾಗುತ್ತದೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಆದ್ರಿಂದ ಸಂಪೂರ್ಣ ಪ್ರಮಾಣದಲ್ಲಿ ಇದನ್ನ ಪ್ರದರ್ಶಿಸಿದ್ರು. ಸಂಪೂರ್ಣ ಪ್ರಮಾಣದಲ್ಲಿ ಇದು ಇರುವಂಥದ್ದು ಶ್ರೀಕೃಷ್ಣನಲ್ಲಿ. ಆದ್ರಿಂದ ಭಗವಾನ್ ಅನ್ನುವಂಥದ್ದು ಶ್ರೀಕೃಷ್ಣನಿಗೆ ಸರಿ ಹೊಂದುತ್ತದೆ ಅಂತೇಳಿ. ಯಾಕೆ ಇಷ್ಟೆಲ್ಲ ವಿವರಣೆಯನ್ನ ನಾನು ಕೊಟ್ಟೆ ಕೃಷ್ಣನ ಬಗ್ಗೆ ಅಂದ್ರೆ, ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಬೇಕಂತ ಇದ್ರೆ ನಾವು ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಂಡಾಗ ಮಾತ್ರ ನಮ್ಗೆ ಭಗವದ್ಗೀತೆ ಅರ್ಥವಾಗುತ್ತದೆ. ಭಕ್ತಿಯಿಂದ ನಾವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಥಿಯರಿಟಿಕಲಿ ಆದ್ರೂ ಸರಿ, ನೀವು ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಂಡ್ರೆ ನಿಮ್ಗೆ ಭಗವದ್ಗೀತೆ ಅರ್ಥವಾಗುತ್ತದೆ. ಇಲ್ಲದಿದ್ರೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಭಗವಂತನೇ ಹೇಳಿರೋ ಪ್ರಕಾರ ಭಕ್ತ್ಯಾಮಾಮ ಅಭಿಜಾನಾತಿ, ಭಕ್ತಿಯಿಂದ ನನ್ನನ್ನ ನಾನಿರುವಂತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ, ನನ್ನ ವಾಣಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಬೇರೆ ಯಾವ ಮಾರ್ಗದಿಂದ ಅಲ್ಲ, ಕರ್ಮದಿಂದ ಅಲ್ಲ, ಜ್ಞಾನದಿಂದ ಅಲ್ಲ, ಭಕ್ತಿಯಿಂದ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಆದ್ರಿಂದ ನಾವು ಭಕ್ತಿಯಿಂದ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಅರ್ಜುನ ಹಲವಾರು ವಿಷಯಗಳನ್ನ ಅವನು ಹೇಳ್ತಾನೆ ಅಲ್ವಾ? ಪ್ರಥಮ ಅಧ್ಯಾಯದಲ್ಲಿ ನಾವು ನೋಡಿದ್ವು. ಈಗ ನನ್ನ ಬಂಧು ಬಾಂಧವರನ್ನ ನೋಡಿ ನನಗೆ ಅನುಕಂಪ ಉಂಟಾಗ್ತಾ ಇದೆ, ನನಗೆ ಇವರನ್ನ ಕೊಲ್ಲೋದ್ರಿಂದ ಯಾವ ಸುಖ ಸಂತೋಷ ಸಿಗ್ತದೆ, ಇವರನ್ನ ಕೊಲ್ಲೋದ್ರಿಂದ ನನಗೆ ಪಾಪ ಬರ್ತದೆ, ಕುಟುಂಬ ಸಂಪ್ರದಾಯಗಳ ನಾಶವಾಗುತ್ತದೆ, ಹಾಗಾಗುತ್ತೆ ಹೀಗಾಗುತ್ತೆ, ಹಲವಾರು ವಿಷಯಗಳನ್ನ ಅರ್ಜುನ ಹೇಳ್ತಾನೆ. ಕೃಷ್ಣ ಒಂದು ಮಾತನ್ನ ಹೇಳೋದಿಲ್ಲ, ಸುಮ್ಮನೆ ಕೇಳ್ತಾ ಇರ್ತಾರೆ ಅರ್ಜುನನ ಮಾತನ್ನ ಅಲ್ವಾ? ಏನೊಂದು ವಿಷಯವನ್ನು ಹೇಳೋದಿಲ್ಲ. ಸೊ ಮೊದಲಿಗೆ ಅವರು ಕೇಳಿದ್ರು ಎಲ್ಲವನ್ನ ಅಲ್ವಾ, ಶ್ರವಣ ಮಾಡಿದ್ರು. ನಾವೇನ್ ಮಾಡ್ತೀವಿ? ಕೇಳೋದಕ್ಕಿಂತ ಹೆಚ್ಚು ಮಾತಾಡ್ತೀವಿ. ಸೊ ನಮ್ಗೆ 2 ಕಿವಿ 1 ಬಾಯಿಯನ್ನ ಕೊಡಲಾಗಿದೆ. ಸೊ ನಾವು ಜಾಸ್ತಿ ಕೇಳಬೇಕು, ಕಡಿಮೆ ಮಾತಾಡ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ? ಜಾಸ್ತಿ ಮಾತಾಡ್ತೀವಿ, ಕಡಿಮೆ ಕೇಳ್ತೀವಿ. ಆದ್ರೆ ಕೃಷ್ಣ ಒಬ್ಬ
ಉತ್ತಮ ಒಂದು ಲಿಸನರ್ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡು, ಅರ್ಜುನ ಹೇಳಿದನ್ನೆಲ್ಲ ಕೇಳ್ತಾರೆ, ಅವ್ರು ಏನೂ ಮಾತಾಡೋದಿಲ್ಲ ಅಲ್ಲಿ, ಆದರೆ ಅರ್ಜುನ ಮಾತಾಡ್ತಾ ಹೋಗ್ತಾನೆ. ಸೊ ಈಗ ಅರ್ಜುನನಿಗೆ ಎಲ್ಲ ಅವನು ಹೇಳಿದ ನಂತರ ಅವನಿಗೆ ಗೊತ್ತಾಗುತ್ತೆ ಕೊನೆಗೆ, ನನ್ನ ಸಮಸ್ಯೆಗೆ ಪರಿಹಾರ ನನ್ನ ಬಳಿ ಇಲ್ಲ, ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾನು ಬಂದಿದ್ದೇನೆ ಅನ್ನೋದು ಅರ್ಜುನನಿಗೆ ಗೊತ್ತಾಗುತ್ತೆ. ಸೊ ಈಗ ನನ್ನ ಸಮಸ್ಯೆಗೆ ಪರಿಹಾರ ಹೇಳುವವರು ಯಾರಿದ್ದಾರೆ ಅಂತ ಅರ್ಜುನನಿಗೆ ಜ್ಞಾನೋದಯ ಆಗುತ್ತೆ, ಗೊತ್ತಾಗುತ್ತೆ, ಕೃಷ್ಣನಲ್ಲದೆ ಬೇರೆ ಯಾರು ಸಾಧ್ಯನೇ ಇಲ್ಲ ಅಂತೇಳಿ. ಅರ್ಜುನ ಹೀಗೆ ಹೇಳುತ್ತಾನೆ, ಕಾರ್ಪಣ್ಯ ದೋಷೋ ಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಶ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂಸಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ, ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ನೀನು ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಅಂತ ಅರ್ಜುನ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಕೃಷ್ಣ, ನಾನು ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಚಿತ್ತಸ್ವಾಸ್ಥ್ಯವನ್ನು ಕೂಡ ನಾನು ಕಳೆದುಕೊಂಡಿದ್ದೇನೆ, ನಾನು ಸಂಪೂರ್ಣ ಒತ್ತಡಕ್ಕೆ ಸಿಲುಕಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಅನ್ನೋದು ನನಗೆ ಹೇಗೆ ಗೊತ್ತಾಗಬೇಕು? ನಾನು ಒತ್ತಡದಿಂದ ಆತಂಕಕ್ಕೊಳಗಾಗಿದ್ದೇನೆ, ಆಂಗ್ಸೈಟಿ, ನನ್ನಲ್ಲಿ ಉದ್ವೇಗಕ್ಕೊಳಗಾಗಿದ್ದೇನೆ, ಒತ್ತಡಕ್ಕೊಳಗಾಗಿದ್ದೇನೆ. ಸೊ ನಾನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದ್ದೀನಾ ಇವಾಗ? ಖಂಡಿತವಾಗ್ಲೂ ಇಲ್ಲ. ನನಗೆ ಯಾವುದು ಶ್ರೇಯಸ್ಕರ ಅನ್ನೋದು ನನಗೆ ತಿಳಿದಿಲ್ಲ, ನೀನು ನಿಶ್ಚಯವಾಗಿ ಹೇಳು ಇದನ್ನ. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ನೀನಲ್ಲದೆ ನನಗೆ ಮಾರ್ಗದರ್ಶನ ಮಾಡೋರು ಯಾರಿದ್ದಾರೆ? ಇಂತಹ ಪರಿಸ್ಥಿತಿಯಲ್ಲಿ ನನಗೆ ಯಾವುದು ಉಚಿತ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ಅದಾದ್ಮೇಲೆ ಮುಂದುವರಿದುಕೊಂಡು ಅರ್ಜುನ ಹೀಗೆ ಹೇಳ್ತಾನೆ, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನ ಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಹೊಡೆದೂಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರು ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ಸೊ ಈಗ ಅರ್ಜುನ ಹೇಳ್ತಾನೆ, ಈ ನನ್ನ ದುಃಖವನ್ನ ನಾನು ಏನ್ ಮಾಡಿದ್ರೂ ಹೋಗಲಾಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನನಗೆ ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನ ಗೆದ್ದುಕೊಂಡ್ರೆ ಕೂಡ ಸಾಧ್ಯ ಇಲ್ಲ ಈ ದುಃಖವನ್ನ ಹೋಗಲಾಡಿಸೋದಕ್ಕೆ. ಸ್ವರ್ಗದಲ್ಲಿ ನಾನು ಸ್ವರ್ಗಕ್ಕೆ ಹೋದ್ರು, ದೇವತೆಗಳ ಪ್ರಭುತ್ವದಂತ ಪ್ರಭುತ್ವವನ್ನ ಪಡೆದುಕೊಂಡ್ರೆ ಕೂಡ ನನ್ನ ದುಃಖವನ್ನ ನಾನು ಹೋಗಲಾಡಿಸಲಾರೆ. ಕೃಷ್ಣ, ನನ್ನ ದುಃಖವನ್ನ ಹೋಗಲಾಡಿಸಬೇಕು ಅಂತ ಇದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಹೇಳು ನನಗೆ ಯಾವುದು ಶ್ರೇಯಸ್ಕರವೆಂದು ಅಂತ ಅರ್ಜುನ ಕೃಷ್ಣನ ಹತ್ರ ಇಲ್ಲಿ ಅವನು ಕೇಳ್ತಾ ಇದ್ದಾನೆ. ಸೊ ಇದರಿಂದ ನಾವು ಏನು ಪಾಠವನ್ನ ಕಲಿಯಬಹುದು ನಮ್ಮ ಜೀವನದಲ್ಲಿ ಅಂದ್ರೆ, ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನಾವು ಗೊಂದಲಕ್ಕೀಡಾಗುತ್ತೇವೆ. ಈ ಭೌತಿಕ ಪ್ರಪಂಚನೇ ಹಾಗೆ ದ್ವಂದ್ವತೆಯಿಂದ ಕೂಡಿದೆ ಅಲ್ವಾ? ಇಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ, ಸಮಸ್ಯೆಗಳು ತಪ್ಪಿದ್ದಲ್ಲ. ಈ ನಮ್ಮ ಜೀವನವೇ ಒಂದು ಹೋರಾಟದ ಹಾಗೆ. ಅರ್ಜುನ ಈಗ ಯುದ್ಧ ಭೂಮಿಯಲ್ಲಿದ್ದಾನೆ, ಯುದ್ಧವನ್ನ ಮಾಡಬೇಕು. ಸೊ ನಾವು ಕೂಡ ಈಗ ಜೀವನ ಎಂಬ ರಣರಂಗದಲ್ಲಿ ನಾವು ಹೋರಾಡಲೇಬೇಕು. ಸೊ ಇಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಜೀವನದಲ್ಲಿ ಬಂದೇ ಬರುತ್ತದೆ. ಅರ್ಜುನ ತಾನು ಗೊಂದಲದಲ್ಲಿ ಇದ್ದಾಗ ಭಗವಂತನಿಗೆ ಶರಣಾಗಿ ಭಗವಂತನ ಮಾರ್ಗದರ್ಶನವನ್ನ ಪಡೆದ. ಸೊ ನಾವು ಜೀವನದಲ್ಲಿ ಗೊಂದಲಕ್ಕೀಡಾದಾಗ ಏನು ಮಾಡಬೇಕು? ನಮ್ಮ ಗುರು ಹಿರಿಯರ ಸಲಹೆಯನ್ನ ನಾವು ಕೇಳಬೇಕು, ನಮ್ಮ ತಂದೆ ತಾಯಿಯರ ಸಲಹೆಯನ್ನ ನಾವು ಕೇಳಬೇಕು. ಸೊ ಯಾವುದರಿಂದಲೂ ನಮ್ಮ ಸಮಸ್ಯೆಗೆ ಪರಿಹಾರ ದೊರಕಲಿಲ್ವಾ? ಭಗವದ್ಗೀತೆಯಿಂದ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಭಗವದ್ಗೀತೆಯಲ್ಲಿದೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಭಗವದ್ಗೀತೆಯನ್ನ ಓಪನ್ ಮಾಡಿ ಓದಿ, ಅಲ್ಲಿ ಭಗವಂತ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಭಗವಂತ ಅರ್ಜುನನ ಜೊತೆ ಮಾತ್ರ ಮಾತಾಡ್ತಾ ಇಲ್ಲ, ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನ ಭಗವಂತ ಕೊಡ್ತಾ ಇದ್ದಾರೆ. ಆದ್ರಿಂದ ಜೀವನದಲ್ಲಿ ಗೊಂದಲಕ್ಕೀಡಾದಾಗ, ನಾವು ಗೊಂದಲಕ್ಕೊಳಗಾದಾಗ, ಸಮಸ್ಯೆಗಳು ಎದುರಾದಾಗ ಭಗವದ್ಗೀತೆಯಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ಕಂಡುಕೊಳ್ಳಬಹುದು ಅನ್ನುವಂಥ ಪಾಠವನ್ನ ನಾವಿಲ್ಲಿ ಕಲಿತುಕೊಳ್ಳಬಹುದು ಅರ್ಜುನನಿಂದ. ಸೊ ಅರ್ಜುನ ಭಗವಂತನಿಗೆ ಶರಣಾದ, ನಾವು ಕೂಡ ಭಗವಂತನ ಮಾರ್ಗದರ್ಶನವನ್ನ ಪಡೆಯಬಹುದು.
ಸೊ ಭಗವಂತ ಏನು ಹೇಳ್ತಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಶ್ರೀ ಭಗವಾನುವಾಚ ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೇ? ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಸೊ ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖರೆಂದು ಕರೆದು ದಂಡಿಸಿದನು. ಸೊ ನಾವು ನೋಡ್ಬೋದು, ಎಲ್ಲಿಯವರೆಗೆ ಅರ್ಜುನ ಕೃಷ್ಣನನ್ನ ಗುರುವನ್ನಾಗಿ ಸ್ವೀಕರಿಸಲಿಲ್ವೋ ಅಲ್ಲಿಯವರೆಗೆ ಭಗವಂತ ಭಗವದ್ಗೀತೆಯ ಸಂದೇಶವನ್ನ ಪ್ರಾರಂಭಿಸುವುದಿಲ್ಲ. ಯಾವಾಗ ಅರ್ಜುನ ಭಗವಂತನನ್ನ ಗುರುವನ್ನಾಗಿ ಸ್ವೀಕರಿಸುತ್ತಾನೋ ತಕ್ಷಣವೇ ಭಗವಂತ ಭಗವದ್ಗೀತೆಯ ಬೋಧನೆಯನ್ನ ಪ್ರಾರಂಭಿಸುತ್ತಾರೆ. ಆತ್ಮದ ಜ್ಞಾನವನ್ನ ಅರ್ಜುನನಿಗೆ ಮೊದಲು ಕೊಡುತ್ತಾರೆ. ಮೊದಲಿಗೆ ಅವರು ಶಿಷ್ಯನನ್ನ ಮೂರ್ಖನೆಂದು ಕರೆದು ದಂಡಿಸುತ್ತಾರೆ. ನಾನು ಶೋಚಂತಿ ಪಂಡಿತಃ, ಪಂಡಿತನ ತರ ಮಾತನಾಡಬೇಡ ಅರ್ಜುನ, ನೀನು ಇಷ್ಟೆಲ್ಲ ಹೇಳ್ತೀಯಲ್ವಾ, ನೀನು ಯಾರಂತ ನಿನ್ಗೆ ಗೊತ್ತಾ ಅರ್ಜುನ? ಸೊ ನೀನು ಇಷ್ಟೆಲ್ಲ ಮಾತಾಡ್ತೀಯ, ಹಾಗೆ ಆಗುತ್ತೆ ಹೀಗಾಗುತ್ತೆ ಅಂತ ಹೇಳಿದ್ವಿ. ಮೊದಲು ನೀನು ಯಾರಂತ ನೀನು ತಿಳ್ಕೊ. ನೀನು ಯಾರಂತ ನೀನು ತಿಳ್ಕೊಂಡಾಗ ಬೇರೆಯವ್ರು ಯಾರಂತ ನಿನ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನಿನ್ಗೆ ನಾನು ಯಾರಂತ ಗೊತ್ತಾಗುತ್ತೆ. ಸೊ ಈ ತರ ನೀನು ಯಾರಂತ ತಿಳ್ಕೊಂಡು ಬೇರೆ ಜನರನ್ನ ನೀನು ಯಾರಂತ ತಿಳ್ಕೊಂಡು ನಾನು ಯಾರಂತ ನೀನು ತಿಳ್ಕೊಂಡ್ರೆ ನಿನ್ನ ಅರ್ಧದಷ್ಟು ಸಮಸ್ಯೆಗೆ ಪರಿಹಾರ ಅಲ್ಲೇ ನಿನಗೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಮೊದಲು ನೀನು ಯಾರು ಅನ್ನೋದನ್ನ ನೀನು ತಿಳಿದುಕೋ. ದೇಹವೆಂದರೇನು ಆತ್ಮವೆಂದರೇನು ತಿಳಿದ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ನೀನು ವಿದ್ವಾಂಸನ ಹಾಗೆ ಮಾತನಾಡುತ್ತಿದ್ದೀಯ, ಆದರೆ ನೀನು ವಿದ್ವಾಂಸನಲ್ಲ. ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ. ಸೊ ಈಗ ಇಲ್ಲಿ ಭಗವಂತ ಮುಂದೆ ಅವರು ವಿವರಿಸುತ್ತಾರೆ, ಜ್ಞಾನ ಅಂದರೆ ಏನು, ಜಡ ಮತ್ತು ಆತ್ಮ ಅಂದರೆ ದೇಹ ಮತ್ತು ಆತ್ಮವನ್ನ ತಿಳಿದುಕೊಳ್ಳುವಂಥದ್ದು, ದೇಹ ಮತ್ತು ಆತ್ಮವನ್ನು ಮತ್ತು ಇವೆರಡರನ್ನು ನಿಯಂತ್ರಿಸುವವನನ್ನ ತಿಳಿದುಕೊಳ್ಳುವಂಥದ್ದು. ದೇಹವೆಂದರೆ ಏನು, ಆತ್ಮವೆಂದರೇನು, ಇವೆರಡನ್ನ ನಿಯಂತ್ರಿಸುವಂತ ಪರಮಾತ್ಮನ್ಯಾರು ಅನ್ನೋದನ್ನ ತಿಳಿದುಕೊಳ್ಳುವಂಥದ್ದು ನಿಜವಾದ ಜ್ಞಾನವಾಗುತ್ತದೆ ಅಂತ ಇಲ್ಲಿ ಭಗವಂತ ಹೇಳುತ್ತಾರೆ. ಸೊ ಈಗ ಭಗವಂತ ಮೊದಲಿಗೆ ಒಂದು ಆತ್ಮದ ಜ್ಞಾನವನ್ನ ಹೇಳುವುದಕ್ಕೆ ಪ್ರಾರಂಭಿಸುತ್ತಾರೆ ಅರ್ಜುನನಿಗೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮಥಾ ಪರಂ. ಅರ್ಜುನ, ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಸೊ ಅರ್ಜುನ, ನೀನು ಹಿಂದೆ ವ್ಯಕ್ತಿಯಾಗಿ ಅಸ್ತಿತ್ವದಲ್ಲಿ ಇದ್ದೆ, ಈ ರಾಜರುಗಳು ಹಿಂದೆ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿ ಇದ್ರು, ನಾನು ಕೂಡ ಭಗವಂತನಾಗಿ ಯಾವಾಗಲೂ ಅಸ್ತಿತ್ವದಲ್ಲಿ ಇದ್ದೇ ಇರುತ್ತೇನೆ, ಮುಂದೆಯೂ ಇರುತ್ತೇನೆ. ಇವಾಗಲೂ ಇದ್ದೀನಿ, ಮುಂದೆ ಇರುತ್ತೇನೆ. ನೀವೆಲ್ಲರೂ ಅಷ್ಟೇ, ಹಿಂದೆಯೂ ಇದ್ರಿ, ಇವಾಗಲೂ ಇದ್ದೀರಾ, ಮುಂದೆ ಕೂಡ ನೀವು ಇರುತ್ತೀರಿ. ಆದ್ರಿಂದ ಸೊ ಇಲ್ಲಿ ನೀನು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನು, ಆತ್ಮ ಅನ್ನುವಂಥದ್ದು ಯಾವಾಗಲೂ ಅದು ಇದ್ದೇ ಇರುತ್ತದೆ, ನಿರಂತರವಾಗಿ ಸಾಗುತ್ತದೆ. ದೇಹ ಅನ್ನುವಂಥದ್ದಕ್ಕೆ ಸಾವು ಅನ್ನುವಂಥದ್ದು ಬರುತ್ತದೆ, ಆದರೆ ಆತ್ಮ, ಮೊದಲಿಗೆ ನಮ್ಮನ್ನು ನಾವು ಆತ್ಮ ಅಂತ ತಿಳಿದುಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಹೇಗೆ ಅಸ್ತಿತ್ವದಲ್ಲಿ ಇದ್ರು, ಯಾವ ಥರ ಈ ಮಾನವ ಜನ್ಮ ನಮಗೆ ಸಿಗುತ್ತದೆ ಅನ್ನೋದನ್ನ ಪದ್ಮಪುರಾಣ ವಿವರಿಸುತ್ತದೆ. ಜಲಜಾನವಲಕ್ಷಾಣಿ ಸ್ಥಾವರಂ ಲಕ್ಷವಿಂಶತಿ ಕ್ರಿಮಿಯೋ ರುದ್ರ ಸಂಖ್ಯಃ ಪಕ್ಷೀಣಾಂ ದಶಲಕ್ಷಣಾಂ ತ್ರಿಂಶಾಲ್ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮಾನವಃ. ಜಲಜಾನವ ಲಕ್ಷಾಣಿ, ಜಲಚರಗಳು 9 ಲಕ್ಷ ಇದೆಯಂತೆ. ಈಗ 84 ಲಕ್ಷ ಜೀವರಾಶಿಗಳು ಅಲ್ವಾ, ಒಟ್ಟು 84 ಲಕ್ಷ ಜೀವರಾಶಿಗಳು ಅಂತ ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ನೀವು ಕೇಳಿರ್ಬೋದು ದಾಸರ ಪದಗಳನ್ನು, ಅದರಲ್ಲಿ ಅವರು ಇದನ್ನ ಹೇಳ್ತಾರೆ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಹೀಗೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂತು ಈ ಮಾನವ ಶರೀರ ಅನ್ನೋದನ್ನ. ಈ 84 ಲಕ್ಷ ಜೀವರಾಶಿಗಳು ಯಾವುವು ಅನ್ನೋದನ್ನ ಪದ್ಮಪುರಾಣ ಹೇಳುತ್ತದೆ. ವಿಜ್ಞಾನಿಗಳಿಗೆ ಈ 84 ಲಕ್ಷ ಜೀವರಾಶಿಗಳಲ್ಲಿ ಕೇವಲ 34 ಲಕ್ಷ ಅಥವಾ 30ರಿಂದ 40 ಲಕ್ಷದವರೆಗೆ ಮಾತ್ರ ಅವರಿಗೆ ಗೊತ್ತಾಗಿದೆ ಅಂತೆ. 84 ಲಕ್ಷ ಯಾವುದು ಅಂತ ಅವರಿಗೆ ಗೊತ್ತಾಗ್ಲಿಲ್ಲ. ಆದರೆ ನಮ್ಮ ಪುರಾಣ ಹೇಳುತ್ತೆ, ಪದ್ಮಪುರಾಣ ಹೇಳುತ್ತೆ ಯಾವುದೆಲ್ಲ ಅದು ಅನ್ನೋದನ್ನ. ಜಲಜಾನವ ಲಕ್ಷಾಣಿ, ಜಲಚರಗಳು 9 ಲಕ್ಷ ಇದೆಯಂತೆ.
ಸ್ಥಾವರಂ ಲಕ್ಷ ವಿಂಶತಿ ಅಂದರೆ ಈಗ ಮರಗಿಡಗಳು 20 ಲಕ್ಷ ಮರಗಿಡಗಳು ಇದ್ದಾವಂತೆ. ಅದಾದ್ಮೇಲೆ ಕ್ರಿಮಿಯೋ ರುದ್ರ ಸಂಖ್ಯಾ 11 ಲಕ್ಷ ಕ್ರಿಮಿಕೀಟಗಳು ಸರಿಸೃಪಗಳು ಇದ್ದಾವಂತೆ. ಪಕ್ಷೀಣಾಂ ದಶಲಕ್ಷ 10 ಲಕ್ಷ ಪಕ್ಷಿಗಳು ಇದ್ದಾವಂತೆ. ಅದಾದ್ಮೇಲೆ 30 ಲಕ್ಷ ಪ್ರಾಣಿಗಳು ಇದ್ದಾವಂತೆ.